ಅಮ್ಮಮ್ಮ ಅಮ್ಮ ನಿಂಗೇನಾಗಲ್ಲಮ್ಮ. ಅನಿರುದ್ಧ್ ಮಾತ್ ಕೊಡು, ಮಾತ್ ಕೊಡೋ. ನೀನ್ ಕೊಡೋ ಮಾತಿನ ಮೇಲೆ ನಮ್ಮ ಅಮ್ಮ ಆಯುಷ್ಯ ನಿಂತಿದೆ ಕಣೋ. ಮಾತ್ ಕೊಡೋ, ಕೊಡೋ. ಕೊಡಮ್ಮ. ಅನಿರುದ್ಧ್ ಮಾತ್ ಕೊಡೋ. ಅನಿರುದ್ಧ್ ವರ್ಮ, ನಾನ್ ಕಣ್ಮುಚ್ಚಕ್ಕೂ ಮೊದ್ಲು ಇವರಿಬ್ರು ಮದ್ವೆ ನೋಡ್ಬೇಕು. ಸರಿ ಅಮ್ಮ, ಹಾಗೆ ಆಗ್ಲಿ. ಅಮ್ಮಮ್ಮ ಈ ಕಡೆ ಬಾ ಪರ್ಣಿಕಾ. ಸ್ವಲ್ಪ ಪಕ್ಕಕ್ಕೆ ಬಾರಮ್ಮ. ಅಮ್ಮಮ್ಮ 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 ನಿಂಗೇನು ಆಗಲ್ಲ ಅಮ್ಮಮ್ಮ. ಇದನ್ನ ಸ್ವಲ್ಪ ಕುಡ್ಸಿ. ಅಮ್ಮಮ್ಮ ಅಮ್ಮಮ್ಮ ಈಗ ಇವರು ತೊಂದರೆಯಿಂದ ಪಾರಾಗಿದ್ದಾರೆ. ಆದ್ರೆ ಇನ್ನೊಂದ್ಸರಿ ಏನಾದ್ರೂ ಆಘಾತ ಆಗೋಂತ ವಿಷಯ ಕೇಳಿದ್ರೆ ತುಂಬಾನೇ ಕಷ್ಟ. ನಾನಿನ್ ಬರ್ತೀನಿ. ಒಳ್ಳೇದು. ಅಮ್ಮಮ್ಮ ಅಮ್ಮಮ್ಮ ಕನ್ಸ್ ಕಂಡಿದ್ದೆ ಅಮ್ಮಮ್ಮ. ಭಾವನ್ ಜೊತೆ ಹಾಗಿರ್ಬೇಕು ಹೀಗಿರ್ಬೇಕು ಅಂತ ಎಷ್ಟು ಕನ್ಸ್ ಕಂಡಿದ್ದೆ. ನನ್ ಕನ್ಸನ್ನ ನಿಜ ಮಾಡಿದ್ರಿ ಮಾವಯ್ಯ. ಭಾವ ಮಾತ್ ಕೊಟ್ಟಿದ್ದಾನೆ ಅಮ್ಮ. ಭಾವ ನನ್ನವನು. ಏನಾಯ್ತು? ಏನ್ ಮಾಡ್ತಿದ್ಯಾ ನೀನು? ಒಂದು ಕ್ಷಣ ಯಾಮಾರಿದ್ರೆ ಯೋಚನೆ ಮಾಡಿದ್ರೇನೆ ಭಯ ಆಗುತ್ತೆ. ನೀನ್ ನನ್ ಮಗ ಕಣು. ಅಷ್ಟಕ್ಕೂ ಏನಾಯ್ತು ನಿನ್ಗೆ? ಏನೋ ಇದೆಲ್ಲ? ಏನಿಲ್ಲ ಅಪ್ಪ, ಬದುಕ್ಬೇಕು ಅನ್ನೋ ಆಸೆ ಸತ್ ಹೋಗಿದೆ. ಅನಿರುದ್ಧ್, ಸಾಯಿಸ್ಬಿಡ್ತೀನಿ. ಬದುಕೋದಿಕ್ಕೆ ಆಸೆ ಇಲ್ಲ ಅಂದ್ರೆ ಏನೋ ಅರ್ಥ? ನಾವೆಲ್ಲ ಏನ್ ಮಾಡ್ಬೇಕು? ತಪ್ಪು ಕಣೋ, ಆತರ ಮಾತೆಲ್ಲ ಆಡಬಾರ್ದು. ತಪ್ಪು. ನೀನು ಹುಟ್ಟಿದ ಕ್ಷಣದಿಂದ ಇಲ್ಲಿವರೆಗೂ ನಿನ್ ತಾಯಿ ಅವಳ ಪ್ರಾಣನ ನಿನ್ ಮೇಲಿಟ್ಟು ಬೆಳೆಸಿದಾಳೆ. ಗೊತ್ತಾ ನಿನ್ಗ ಆ ವಿಷಯ? ಇನ್ನೊಂದ್ ಕಡೆ ನಿನ್ನ ಅಜ್ಜಿ ನನ್ ಮೊಮ್ಮಗ ಬರ್ತಾನೆ, ನನ್ ಮೊಮ್ಮಗಳು ಮದುವೆ ಆಗ್ತಾನೆ ಅಂತ ಎಷ್ಟೊಂದು ಆನಂದವಾಗಿದ್ದಾರೆ ಗೊತ್ತಾ? ಸಂತೋಷದಿಂದನೇ ಬದುಕಿದ್ದಾರೆ. ಅವ್ರ ಆಸೆನ ತೀರಿಸ್ದೇನೆ ಸಾಯಿಸ್ಬಿಡ್ತೀಯಾ ನಿನ್ನ ಅಜ್ಜಿನ?
ನಿನ್ ಸಾವು ಎಲ್ಲ ಸಮಸ್ಯೆಗೆ ಪರಿಹಾರ ಅಂತ ಅನ್ಕೊಂಡಿದ್ಯಾ? ಸತ್ರೆ ಎಲ್ಲ ಸಮಸ್ಯೆನೂ ತೀರೋಗುತ್ತೆ ಅಂತ ಅನ್ಕೊಂಡಿದ್ಯಾ? ನಿಮ್ಮ ಅಮ್ಮನಿಗೆ ಏನಾಗುತ್ತೆ ಗೊತ್ತಾ? ನಿಮ್ಮ ಅಜ್ಜಿಗೆ ಏನಾಗುತ್ತೆ ಗೊತ್ತಾ? ನಿನ್ ಮೇಲೆ ಪ್ರಾಣ ಇಟ್ಕೊಂಡು ಬದುಕಿರೋ ನನ್ ಸೊಸೆಗೆ ಏನಾಗ್ಬೇಕು? ನೀನಿಲ್ಲ ಅನ್ನೋ ಮರುಕ್ಷಣನೇ ಗರುಡು ವಂಶ ನಾಶವಾಗಿ ಹೋಗುತ್ತೆ. ನಿನಗ್ ಗೊತ್ತಾ? ನೀನು ಇಲ್ಲ ಅನ್ನೋ ಮರುಕ್ಷಣ ನಮ್ಮೆಲ್ಲರೂ ಶವಾನು ಮನೆ ಮುಂದೆ ಇರುತ್ತೆ. ಅಪ್ಪ, ನನ್ನ ಮಗ ಮರೆಯಲಾಗದ ನಾಯಕ, ಆ ವಿಷಯ ನನಗೆ ಗೊತ್ತು. ಬಂದು ನಮ್ಮಮ್ಮನ್ ಕೊನೆ ಆಸೆ ತೀರ್ಸೋ. ನಾಗನಿಧಿ ವಿಷಯದಲ್ಲಿ, ವಂಶ ವಿಷಯದಲ್ಲಿ ನಾನು ಕ್ರೂರಿಯಾಗಿ ವರ್ತಿಸಿರ್ಬೋದು. ಅದಕ್ಕೆಂತ ನನ್ನನ್ನು ಕ್ರೂರವಾಗಿ ನೋಡ್ಬೇಡ ಕಣೋ. ನನ್ನಿಂದ ನಿನ್ಗೇನಾದ್ರೂ ನೋವಾಗಿದ್ರೆ ನನ್ನನ್ನು ದಯವಿಟ್ಟು ಕ್ಷಮಿಸು. ಇವತ್ತಿಂದ ಹೊಸ ಜೀವನನ ಪ್ರಾರಂಭಿಸು. ವಂಶದ ಮೇಲೆ ನನಗೆಷ್ಟು ಜವಾಬ್ದಾರಿ ಇದೆಯೋ ನಿನಗೂ ಅಷ್ಟೇ ಜವಾಬ್ದಾರಿ ಇದೆ. ತಂದೆಯಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಇಲ್ಲ ಅನ್ಬೇಡ. ಅಪ್ಪ, ಪುಣ್ಯ, ನನಗೋಸ್ಕರ ಬಂದ್ಬಿಡು. ನಿನ್ನ ನೋಡ್ಬೇಕು ಅನ್ನಿಸ್ತಿದೆ, ಮಾತಾಡ್ಬೇಕು ಅನ್ನಿಸ್ತಿದೆ. ವೈನತೇಯ, ನನ್ನ ತಂಗಿ ಮಗಳು ಈ ಮನೆಗೆ ಸೊಸೆಯಾಗಿ ಬರ್ತಾ ಇದ್ದಾಳೆ. ಆಶೀರ್ವಾದ ಮಾಡು. ಅಮ್ಮ ಪರ್ಣಿಕಾ, ನನ್ನ ಮಗಳು ನಮ್ಮಣ್ಣ ಧನಂಜಯ್ ವರ್ಮ ಅವ್ರ ಮನೆಗೆ ಸೊಸೆಯಾಗ ಕೊಟ್ಟಿದ್ದಾಳೆ. ಸಾಕ್ಷಾತ್ ಶ್ರೀರಾಮಚಂದ್ರ ರೂಪದಲ್ಲಿರೋ ನಮ್ಮ ಅಣ್ಣನ ಮಗ ಅನಿರುದ್ಧ್ ನನ್ನ ಅಳಿಯಾಗ ಕೊಟ್ಟಿದ್ದಾನೆ. ಗರುಡ ವಂಶದ ಕೀರ್ತಿ ಬೆಳಿಬೇಕು. ನೋಡಪ್ಪ ಅನಿರುದ್ಧ್, ಸಂಕಲ್ಪ ಮಾಡ್ಕೊಳ್ಳಪ್ಪ. ಈ ಮದುವೆನ ತನು ಮನದಿಂದ ಸ್ವೀಕರಿಸಿ, ನಾನು ಮದುವೆ ಆಗೋವದು ನನ್ನ ಅತ್ತೆ ಮಗಳಾದ ಪರ್ಣಿಕಾ ಅಂತ ಈ ಕಳಶದ ಮೇಲೆ ಕೈ ಇಟ್ಟು ಮದುವೆ ಆಗೋ ಹುಡುಗಿಗೆ ಮಾತು ಕೊಡಬೇಕು. ಅಮ್ಮ ನಾಗಮ್ಮ, ಈಗ್ಲೇ ಅನಿರುದ್ಧ್ಗೆ ನನ್ನ ಪ್ರೀತಿ ವಿಷಯನ ಹೇಳ್ತೀನಿ. ಮದುವೆ ಆಗೋವರೆಗೂ ನಿಮ್ಮ ಮದುವೆಗೆ ಯಾವುದೇ ತೊಂದರೆ ಆಗಬಾರ್ದು ಅಂತ ಈ ಸಂಕಲ್ಪ ಪ್ರಮಾಣನ ಮಾಡಿಸ್ತಾರೆ. ನೀನು ಮಾಡಪ್ಪ. ಸೂಪರ್ ಪುರೋಹಿತ್ರೆ, ಭಾವನ್ನ ಎಲ್ಲಿ ಸಿಕ್ಕಾಕಿಸ್ಬೇಕೋ ಅಲ್ಲೇ ಸಿಕ್ಕಾಕ್ಸಿದ್ರಿ. ಸಹಸ್ರ ಶೀರ್ಷಃ ಪುರುಷಃ ಸಹಸ್ರಾಕ್ಷಃ ಸಹಸ್ರಪಾತ್ ನ ಭೂಮಿಂ ವಿಶ್ವತೋ. ಇದನ್ನ ಅವಳ ಕೈ ಮೇಲಿಡಪ್ಪ. ಓಂ ಸಹಸ್ರ ಶೀರ್ಷಃ ಪುರುಷಃ ಸಹಸ್ರಾಕ್ಷಃ ಸಹಸ್ರಪಾತ್ ನ ಭೂಮಿಂ ವಿಶ್ವತೋ ಪ್ರತ್ಯತ್ವಾ ತಿಷ್ಣಥಾ ಶಾನುಲಂ ಪುರುಷ ಐವೇದನಂ ಸರ್ವಂ ಯದ್ಭೂತಂ ಅನಿರುದ್ಧ್, ಪ್ರಮಾಣ ಮಾಡು. ತತ್ವಸ್ಥೇತಾನೋ ಯದನ್ಯೇನ ತಿರೋಹತಿ. ಏತಾವನಸ್ಯ ಮಹಿಮಾತೋ ಜ್ಞಾಯಾಂಶ ಪೌರುಷಃ ಹಾರೋ ಯಸ್ಯ ವಿಶ್ವಭೂತಾನಿ ತ್ರಿಪಾದಾ ಸ್ವಾಮೃತಂ ದಿವಿ ತಂ ಯಜ್ಞಂ ಬರ್ಹಿಷಿ ಪ್ರಕ್ಷುನ್ಮರುಷಂ ಜಾತಮಗ್ರತಃ. ಅನಿರುದ್ಧ್, ಪುಣ್ಯ, ನಿಂಗೇನೂ ಆಗಿಲ್ಲ ಅಲ್ವಾ? ದರಿದ್ರದೋಳು, ಇವಳಿನ್ನೂ ಬದುಕೇ ಇದ್ದಾಳ. ನಿಂಗೇನೂ ಆಗಿಲ್ಲ ಅಲ್ವಾ? ನನಗೇನು ಆಗಿಲ್ಲ. ನಿಂಗೇನೂ ಆಗಿಲ್ಲ ಅಲ್ವಾ? ಈ ದರಿದ್ರದವಳು ಮತ್ತೆ ಬಂದಿದ್ದಾಳೆ. ನೀನು ಹುಷಾರಾಗಿದ್ಯಾ? ಏಯ್, ಏನೇ ಅದು ಗುಸ್ಗುಸು ಅಂತ ಮಾತಾಡ್ತಾ ಇದ್ಯಾ? ಹಾ, ನಡಿ ಆಚೆ, ನಡಿ. ಅತ್ತೆ, ಮನೆಗೆ ಬಂದಿರೋ ಹೆಣ್ಣನ್ನ ಹೀಗೆಲ್ಲ ನಡ್ಕೋಬಾರ್ದತ್ತೆ, ಒಳ್ಳೇದಲ್ಲ ಅತ್ತೆ. ಪ್ಲೀಸ್ ಅತ್ತೆ. ಅನಿರುದ್ಧ್, ಈ ಉಸಿರುವಳ್ಳಿ ಯಾಕೆ ಬಂದ್ಲು ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ಮಗಳ ಜೊತೆ ನೀನ್ ನಿಶ್ಚಿತಾರ್ಥ ಅಂತ ಗೊತ್ತಾಗಿ ನಿಶ್ಚಿತಾರ್ಥನ?
ನಿಶ್ಚಿತಾರ್ಥನ? ಹೌದು, ನನ್ನ ಖುಷಿ, ನನ್ನ ನೆಮ್ಮದಿ, ನನ್ನ ಆನಂದ ಯಾವುದು ಇವಳಿಗಿಷ್ಟ ಆಗಲ್ಲ. ಭಾವನ್ ಜೊತೆ ನನ್ನ ನಿಶ್ಚಿತಾರ್ಥ ನಿಲ್ಲಿಸ್ಬೇಕು ಅಂತಾನೆ ಇವಳು ಇಲ್ಲಿಗೆ ಬಂದಿರೋದು. ಅಮ್ಮ, ಇವಳನ್ನ ಆಚೆ ಹಾಕು. ನಡಿಯ ಹೊರಗಡೆ, ನಡಿಯೇ. ಪ್ಲೀಸ್ ಅತ್ತೆ. ಪರ್ಣಿಕಾ, ಏನಿದೆಲ್ಲ? ಅಮ್ಮನ್ ಪ್ರಾಣ ಕಾಪಾಡಿ ಇವತ್ತೆಲ್ರೂ ಸಂತೋಷವಾಗಿರೋದಕ್ಕೆ ಕಾರಣವಾಗಿರೋ ಪುಣ್ಯಂಗೆ ಯಾಕೆ ಈ ತರ ಕಷ್ಟ ಕೊಡ್ತೀರಾ? ಸಾಕ್ ನಿಲ್ಸೋ. ಅದ್ಗೆ ಪ್ರಾಣ ಕಾಪಾಡಿದಷ್ಟೇ ಅಲ್ವಾ? ಅಣ್ಣನ ಹತ್ರ ಮಾತಾಡಿ ಆಸ್ತಿಲಿ ಅರ್ಧ ಭಾಗ ಇವಳಿಗೆ ಬರ್ಕೊಡ್ತೀನಿ. ಅದನ್ ಬಿಟ್ಟು ಇವಳು ಮಾತ್ರ ಇವಾಗ ಇಲ್ಲಿರ್ಬಾರ್ದು. ನಡಿಯೇ, ನಡಿ. ಅತ್ತೆ, ಅತ್ತೆ, please ಅನಿರುದ್ಧ್, ಅತ್ತೆ. ಭಾವ, ಬಿಡು ಅನಿರುದ್ಧ್, ಭಾವ. ಪರ್ಣಿಕಾ, ಅಮ್ಮನ್ ಬಿಡು ಅನಿರುದ್ಧ್, ಭಾವ. ಬಿಡು ನನ್ ಕೈ, ಅತ್ತೆ, ಬಿಡು ನನ್ ಕೈನ. please ಅತ್ತೆ. ನಡಿಯೇ. ಅತ್ತೆ. ಏನೇ ಮಾನ ಮರ್ಯಾದೆ ಇಲ್ದೆ ನಿಂತ್ಕೊಂಡಿದ್ಯಾ? ಅಪ್ಪ ಹೇಳಿ ಅಪ್ಪ, ಪುಣ್ಯ ಇಲ್ಲೇ ಇರ್ಲಿ ಅಂತ ಹೇಳಿ ಅಪ್ಪ, ಪ್ಲೀಸ್ ಅಪ್ಪ. ಭದ್ರಾ, ಭದ್ರಾ, ಪುಣ್ಯ ನಿಶ್ಚಿತಾರ್ಥಕ್ಕೆ ಬಂದಿರೋ ಅತಿಥಿ. ನನ್ನ ಹೆಂಡತಿ ಅರವಿಂದ ಪ್ರಾಣನ ಕಾಪಾಡ್ದವಳು. ಪುಣ್ಯ ನಿಶ್ಚಿತಾರ್ಥ ಆಗ್ತಿದ್ದಂಗೆ ನಿನ್ಗೆ ಉಡುಗೊರೆ ಕೊಟ್ಟು ಕಳಿಸ್ತೀನಿ. ಅದಾಗಲ್ಲಣ್ಣ. ಅರವಿಂದ, ಮನೆಗೆ ಬಂದಿರೋ ಅತಿಥಿನ ಚೆನ್ನಾಗಿ ನೋಡ್ಕೊಳ್ಳಿ. ಎಲ್ರಿಗೂ ಒಂದು ಮಾತು ಹೇಳ್ತಿದ್ದೀನಿ ಕೇಳಿ. ನಿಶ್ಚಿತಾರ್ಥ ಓಂಗಲಲ್ಲಿ ನಡಿಬೇಕಾಗಿರೋ ಸುಬ್ರಹ್ಮಣ್ಯ ಸ್ವಾಮಿ ಷಷ್ಠಿ 2 ದಿನದಲ್ಲಿ ನಡೆಯೋ ಮದುವೆ ನಾನು ಅನ್ಕೊಂಡಿರೋ ಹಾಗಾಗ್ಬೇಕು. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರನ್ನು ಕ್ಷಮಿಸಲ್ಲ. ಎಲ್ರೂ ಹೊರಡಿ. ನಡಿಯಮ್ಮ. ಯಾಕಣ್ಣ, ಯಾಕೆ ನಿನ್ಗಳ ಮೇಲೆ ಅಷ್ಟೊಂದು ಪ್ರೀತಿ? ಭದ್ರಾ, ನಾಗಮಣಿ ಎಲ್ಲಿದೆ ಅಂತ ಪುಣ್ಯಾಳಿಗೆ ಮಾತ್ರ ಗೊತ್ತಿರೋದು. ಆ ಮುಸುಕು ಹಾಕೊಂಡು ಬಂದಿರೋ ವ್ಯಕ್ತಿ ಯಾರು ಅಂತ ಗೊತ್ತಾಗಬೇಕು ಅಂದರೆ ಪುಣ್ಯ ಇಲ್ಲೇ ಇರಬೇಕು. ಒಂದನ್ನ ಕಳ್ಕೊಂಡು ಒಂದನ್ನ ಪಡ್ಕೋಬೇಕು. ನಿಶ್ಚಿತಾರ್ಥ ಆಗಲಿ, ಎಲ್ಲ ನೀನು ಅನ್ಕೊಂಡಾಗೆ ನಡೆಯುತ್ತೆ. ಸರಿ ಅಣ್ಣ. ಯಾಕಮ್ಮ ನನ್ಗಿದೆಲ್ಲ? ನನ್ಗೆ ಪುನರ್ಜನ್ಮ ಕೊಟ್ಟಿರೋ ಅಮ್ಮ ನೀನು. ನಿನಗೇನೇ ಮಾಡಿದ್ರು ಕಡಿಮೆನೆ. ಅಮ್ಮ, ಅನಿರುದ್ಧ ನಿನ್ ಜೊತೆ ಸಪ್ತಪದಿ ತುಳಿಬೇಕು ಅಂತ ಆಸೆ ಪಟ್ಟೆ. ನಿನ್ ಕತ್ಗೆ ಅವನ್ 3 ಗಂಟೆ ಹಾಕ್ಬೇಕು ಅಂತ ಎಷ್ಟೋ ಕನಸುಗಳನ್ನ ಕಂಡಿದ್ದಾನೆ. ಆದ್ರೆ ಅದು ಕನ್ಸಾಗೆ ಉಳಿಯತ್ತೆ ಅಂತ ಅನ್ಸುತ್ತೆ. ಪುಣ್ಯ, ಪುಣ್ಯ, ಪುಣ್ಯ. ನೀನಂದ್ರೆ ಅನಿರುದ್ಧಿಗೆ ಪ್ರಾಣ ಅಮ್ಮ. ಅತ್ತೆಗೆ ಪರ್ಣಿಕನ್ನ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಾಗಿಂದ ಅವನು ಹುಚ್ಚ ಆಗ್ಬಿಟ್ಟಿದಾನಮ್ಮ. ಅದ್ಕೆ ಕರೀತಾ ಇದ್ದಾರೆ, ಹೋಗ್ಬರ್ತೀನಮ್ಮ. ಅಮ್ಮ ನಾಗಮ್ಮ, ಏನಮ್ಮ ಇದು? ನನ್ನ ಮನ್ಸಲ್ಲಿರೋ ಪ್ರೀತಿನ ಅನಿರುದ್ಧಿಗೆ ಹೇಳೋಣ ಅಂತ ಬಂದ್ರೆ ಹೀಗ್ ಮಾಡ್ದೆ. ಅದಕ್ಕಿಂತ ನನಗ್ ಸಾಯೋದಕ್ ಬಿಟ್ಟಿದ್ದಿದ್ರೆ ಅಮ್ಮನ ಜೊತೆ ಆದ್ರೂ ಇರ್ತಾ ಇದ್ದೆ. ಅನಿರುದ್ಧ್, ಪುಣ್ಯ, ನನಗೆ ಹುಚ್ಚಿಡಿಯೋ ತರ ಆಗ್ತಿದೆ. ಏನು ಅರ್ಥ ಆಗ್ತಿಲ್ಲ. ಇನ್ನೊಂದು ಗಂಟೆಲ್ ನಿಶ್ಚಿತಾರ್ಥ, 4 ದಿನ ಆದ್ಮೇಲೆ ಮದ್ವೆ. ನರ್ಕ ಅನ್ಭವಿಸ್ತಾ ಇದ್ದೀನಿ. ಈಗ್ಲಾದ್ರೂ ಹೇಳು ಪುಣ್ಯ, ನಿನ್ ಮನ್ಸಲ್ಲಿ ಏನಿದೆ ಅಂತ ಹೇಳು. ಅನಿರುದ್ಧ್, ಏನೂ ಇಲ್ಲ. ಮೊದಲು ನೀನ್ ಇಲ್ಲಿಂದ ಹೋಗು. ಯಾರಾದ್ರೂ ನೋಡಿದ್ರೆ ಚೆನ್ನಾಗಿರಲ್ಲ. ಹೋಗು ಅನಿರುದ್ಧ್. ಬೇರೆಯವರಿಗೋಸ್ಕರ ನಾವು ನಮ್ಮ ಜೀವನನ ಬಲಿ ಕೊಡಬಾರ್ದು ಪುಣ್ಯ. ನನಗಂತೂ ಇದೆಲ್ಲ ನೋಡಿ ಸಾಯ್ಬೇಕು ಅನ್ನಿಸ್ತಾ ಇದೆ. ಹುಚ್ಚಿಡ್ತಿದೆ ಪುಣ್ಯ. ಪ್ಲೀಸ್ ಪುಣ್ಯ. ಭಾವ, ಭಾವ.
ಅನಿರುದ್, ಹೋಗು ಅನಿರುದ್. ಪರ್ಣಿಕಾ ಈಗ ನಮ್ಮಿಬ್ರು ಇಲ್ಲಿ ನೋಡಿದ್ಲು ಅಂದ್ರೆ ಮನೆಯವ್ರ ಮುಂದೆಲ್ಲ ರಂಪ ಮಾಡ್ತಾಳೆ. ನಿಮ್ಮಪ್ಪ ಅತ್ತೆ ತುಂಬಾ ಗಲಾಟೆ ಮಾಡ್ತಾರೆ. ಹೋಗು ಅನಿರುದ್. ಅದ್ ಹಾಗಲ್ಲ ಪುಣ್ಯ. ಹೋಗು ಅನಿರುದ್, ನಿನ್ನ ಕೈ ಮುಗಿತೀನಿ. ಹೋಗು ಹೋಗು ಅನಿರುದ್. ಭಾವ, ಎಂಥ ಜೀವನನೇ ನಿಂದು. ಒಳ್ಳೆ ಯುವರಾಣಿ ಥರ ರೆಡಿ ಆಗ್ಬಿಟ್ಟಿದ್ಯಾ. ಏನು ನಿಮ್ಮಪ್ಪನ ಅರ್ಧ ಆಸ್ತಿ ಇಲ್ಲಿರೋ ಥರ ಕರೀದೇ ಇದ್ರು ಮನೆಗ್ ಬಂದು ಬಣ್ಣದ ಬಟ್ಟೆ ಎಲ್ಲ ಹಾಕೊಂಡಿದ್ಯಾ. ಭಾವ ಸಿಗ್ಲಿಲ್ಲ ಅಂತ ನಮ್ ಸಂಬಂಧಿಕರಲ್ಲೇ ಯಾರನ್ನಾದ್ರೂ ನೋಡ್ಕೊಳ್ಳೋಣ ಅಂತ ಪ್ಲಾನ್ ಮಾಡಿದ್ಯಾ ಏನು? ಸರಿ ಬಿಡು, ಹೋಗ್ಲಿ. ಅಯ್ಯೋ ಪುಣ್ಯ, ರೆಡಿ ಆಗಿದ್ದೀನಿ, ಆದ್ರೆ ಕಾಲಿಗೆ ನೈಲ್ ಪಾಲಿಶ್ ಇನ್ನೂ ಹಚ್ಚಿಲ್ಲ. ಸ್ವಲ್ಪ ಹಚ್ಚುತ್ಯಾ ಪ್ಲೀಸ್? ಏಯ್, ನಿನ್ ಸೀರಿಯಲ್ ಪರ್ಫಾರ್ಮೆನ್ಸ್ ಇಲ್ಲಿಗೆ ನಿಲ್ಸು. ಹಚ್ಚುತ್ಯಾ ಇಲ್ವಾ? ಇಲ್ಲ ಅಂದ್ರೆ ನನ್ ತಲೆ ಕೆದ್ರಕೊಂಡು ಇವಳು ನನಗ್ ಹೊಡೆದ್ಲು ಅಂತ ಕಿರ್ಚಾಡ್ಲಾ? ಹೇಳೆ. ನಾನ್ ಕಿರ್ಚಿದ ತಕ್ಷಣನೇ ನಿನಗ್ ರಕ್ತ ಕಣ್ಣೀರೆ ಕಣೆ. ನಿನ್ನ ಬೇಡ, ಹಚ್ತೀನಿ. ಅಯ್ಯೋ, ಗೊತ್ತಿಲ್ಲದೆ ತಾಗ್ಬಿಡ್ತು ಪುಣ್ಯ. ಎಂಥ ಒಳ್ಳೆ ಸೀನ್ ಇದು. ನಮ್ಮಮ್ಮ ಒಂದು ಗಾದೆ ಹೇಳ್ತಿದ್ರು ಕಣೆ, ಹೊಟ್ಟೆಗೆ ಹಿಟ್ಟಿಲ್ಲ ಅಂದ್ರೂ ಜುಟ್ಟಿಗೆ ಮಲ್ಗೆ ಹೂವಂತೆ. ಹಾಗಿದೆ ನಿನ್ ಜೀವನ. ತಿನ್ನೋದಕ್ಕೆ ಗತಿ ಇಲ್ದೇ ಇರೋ ನಿನಗೆ ಇಷ್ಟು ರಾಜವೈಭೋಗನ? ಏಯ್, ಭಾವ ನನ್ನವನು, ನನ್ನ ಪ್ರಾಣ. ನಿಶ್ಚಿತಾರ್ಥದಲ್ಲಾಗ್ಲಿ ನಾಳೆ ಮದ್ವೆಲಾಗ್ಲಿ ಏನಾದ್ರೂ ತೊಂದ್ರೆ ಆದ್ರೆ ಗೂಬೆ ತರ ಇರೋ ನಿನ್ನ ಕಣ್ಣನ್ನ ಕಿತ್ತಾಕ್ಬಿಡ್ತೀನಿ. ಅರ್ಥ ಆಯ್ತಾ? ಇನ್ನೊಂದು ಗಂಟೆಲಿ ನಿಶ್ಚಿತಾರ್ಥ. ಭಾವ ಈ ಬೆರಳಿಗೆ ಉಂಗುರ ಹಾಕಿ ಈ ಕೊರಳಿಗೆ ಮಾಲೆ ಹಾಕ್ತಾನೆ. ಏನಾದ್ರೂ ಹುಚ್ಚು ಕೆಲ್ಸನ ನೀನ್ ಮಾಡಿದ್ರು ಇಲ್ಲ ಭಾವನ ಹತ್ರ ಮಾಡಿಸಿದ್ರು ಮಾವಯ್ಯನ್ ಕೈಯಲ್ಲಿ ಬಲಿ ಆಗ್ತ್ಯಾ. ಹಲೋ ಭಾವನವ್ರೆ, ಡೋರ್ ಹಿಂದೆ ನಿಂತ್ಕೊಂಡು ನೀವು ಕೊಡ್ತಿರೋ ಪರ್ಫಾರ್ಮೆನ್ಸ್ ನೋಡಿ ಸತ್ತೋಗ್ತಿದ್ದೀನಿ. ಅಡ್ರೆಸ್ಸೇ ಗೊತ್ತಿಲ್ಲದೆ ಇರೋ ಈ ದರಿದ್ರದವಳಿಗೋಸ್ಕರ ನೀನ್ ಕಷ್ಟಪಡೋ ಅವಶ್ಯಕತೆ ಇದೆಯಾ? ಬೇಗ ಕೆಳಗ್ ಬಾ, ನಿಶ್ಚಿತಾರ್ಥಕ್ಕೆ ಟೈಮ್ ಆಗ್ತಿದೆ. ಪುಣ್ಯ, ಬೇಜಾರು ಮಾಡ್ಕೋಬೇಡ ಪುಣ್ಯ. ಆ ಪರ್ಣಿಕಾ ಬಗ್ಗೆ ನಿನಗೆ ಗೊತ್ತಲ್ವಾ? ಇವಾಗ್ಲಾದ್ರೂ ಹೇಳು ಪುಣ್ಯ, ನಾನು ಏನಾದ್ರೂ ಮಾಡ್ತೀನಿ. ನೀನ್ ನನ್ನನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳು. ಹೇಳು ಪುಣ್ಯ. ಅನಿರುದ್ಧ್, ಅನಿರುದ್ಧ್, ಮೊದಲು ನೀನಿಲ್ಲಿಂದ ಹೋಗು. ಹೋಗು ಅನಿರುದ್ಧ್. ಪುಣ್ಯ,
ನಾನು ಹೋಗೋದು ನಿಶ್ಚಿತಾರ್ಥದ ಮಂಟಪಕ್ಕಲ್ಲ, ನರಕಕ್ಕೆ.